ನಮಸ್ತೆ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ಚೀಸ್ ಕಾರ್ನ್ ಸ್ಯಾಂಡ್ವಿಚ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ನಾನು ಸ್ವೀಟ್ ಕಾರ್ನ್ನ ಬೇಯಿಸೋಕೆ ಇಟ್ಕೊತೀನಿ. ಇದು ದೊಡ್ಡದೊಂದು ಸ್ವೀಟ್ ಕಾರ್ನ್ ಬಿಡಿಸ್ಕೊಂಡಿದ್ದೆ, ಅದನ್ನು ಬೇಯಿಸೋಕೆ ಇಟ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸೋಕೆ ಇಟ್ಕೊತೀನಿ. ನೋಡಿ, ಇಷ್ಟು ಬೆಂದಿದೆ ಸಾಕು. ಇವಾಗ ತಕ್ಕೋತೀನಿ. ನೋಡಿ, 2 ಈರುಳ್ಳಿ ತಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು. ಮತ್ತು ಚೀಸ್ ಕ್ಯೂಬ್ ತಗೊಂಡಿದ್ದೀನಿ ನಾನು 4, ಅದನ್ನು ತುರ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲಿ ಮಾಡಿದ್ರೆ ನೀವು ಹೊರಗಡೆ ಹೋಗಿ ರೆಸ್ಟೋರೆಂಟು, ಡಾಬಾ ಮತ್ತು ಹೊರಗಡೆ ರೋಡ್ ಸೈಡ್ ತಿನ್ನೋದೇ ಬಿಟ್ಬಿಡ್ತೀರ, ಅಷ್ಟು ಟೇಸ್ಟಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನೋಡಿ, ಫುಲ್ ತುರ್ಕೊಂಡಿದ್ದೀನಿ ಚೀಸ್ನ. ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಒಂದು 10 ಕಡ್ಡಿ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು. ನೋಡಿ, ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಪಾಲಕ್ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಮತ್ತು ಒಂದು ಪ್ಯಾನಲ್ಲಿ ಬಟರ್ ಹಾಕೋತಿದ್ದೀನಿ. ಬಟರಲ್ಲಿ ನಾನು ಹಾಕೋತೀನಿ, ಯಾಕಂದರೆ ಚೀಸ್ ಸ್ಯಾಂಡ್ವಿಚ್ ಅಲ್ವ, ಅದಕ್ಕೆ ಬಟರು ಚೀಸು ಅದೆಲ್ಲ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಾಗಿತ್ತು. ನೋಡಿ, ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಾನು. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದು ಚಿಕ್ಕ ಚಿಕ್ಕ ಪೀಸ್ ಫುಲ್ ಹಾಕ್ತಾಯಿದ್ದೀನಿ ನಾನು. ನೀವು ಬೆಳ್ಳುಳ್ಳಿ ಪೀಸ್ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿದ್ರೆ ಹಾಕೋಬೋದು. ನಾನು ಬೆಳ್ಳುಳ್ಳಿ ಹಾಕ್ತಾಯಿಲ್ಲ, ಸ್ಕಿಪ್ ಮಾಡ್ತಾಯಿದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಪಾಲಕ್ ಸೊಪ್ಪು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು. ಪಾಲಕ್ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮತ್ತು ಹೆಲ್ತಿ ಕೂಡ ಇದು ಪಾಲಕ್ ಸೊಪ್ಪು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ. ಮತ್ತು ಉಪ್ಪು ಜೊತೆಗೆ ನೀವು ಪೆಪ್ಪರ್ ಪೌಡ್ರು ಹಾಕೋಬೋದು. ನಾನು ಪೆಪ್ಪರ್ ಪೌಡ್ರು ಸ್ಕಿಪ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ, ಅದ್ರ ಬದಲು ನಾನು ಚಿಲ್ಲಿ ಫ್ಲೇಕ್ಸಲ್ಲೇ ಖಾರ ಜಾಸ್ತಿ ಇರುತ್ತೆ, ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಒಂದೇ ಹಾಕ್ತಾಯಿದ್ದೀನಿ. ನೋಡಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. ಇದು ಮನೆಗೆ ಮಾಡಿರೋ ಚಿಲ್ಲಿ ಫ್ಲೇಕ್ಸ್, ಅದಕ್ಕೆ ಖಾರ ಜಾಸ್ತಿ. ಇದು ಪೆಪ್ಪರ್ ಪೌಡ್ರು ಬೇಕು ಅನ್ನೋರು ಹಾಕೋಬೋದು. ನಾನು ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡಿಟ್ನಲ್ಲ, ಅದನ್ನು ನೀವು ಹಾಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ಈರುಳ್ಳಿ ಜೊತೆಗೆ. ಮತ್ತು ಒರೆಗಾನೋ ತೊಗೊಂಡಿದ್ದೀನಿ, ಒರೆಗಾನೋ ಒಂದು 1/2 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಪೌಡ್ರು ಬೇಕು ಅನ್ನೋರು ಹಾಕೋಬೋದು. ನಾನು 2 ಸ್ಕಿಪ್ ಮಾಡಿದ್ದೀನಿ. ನೋಡಿ, ಮೈದಾ ಹಸಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ಆಚೆ ಕಡೆ ರೆಸ್ಟೋರೆಂಟಲ್ಲಿ, ಡಾಬಾದಲ್ಲಿ ಹೆಂಗೆ ಫ್ಲೇವರ್ ಎಷ್ಟು ಟೇಸ್ಟಾಗಿ ಬರುತ್ತೆ, ಅದೇ ಸೇಮ್ ಫ್ಲೇವರ್ ಎಷ್ಟು ರುಚಿಯಾಗಿ ಬರುತ್ತೆ. ತುಂಬ ರುಚಿಗೆ ಬರುತ್ತೆ. ಈ ಥರ ಮಾಡಿಕೊಂಡ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿಕೊಡ್ತಾಯಿದ್ದೀನಿ. ಮಾಡೋದು ಹೆಂಗಂತ ಹೀಗೆ ಮಾಡ್ಕೊಳ್ಳಿ. ನೀವು ಮಕ್ಕಳೇ ಒಬ್ಬರೇ ಅಲ್ಲ, ದೊಡ್ಡವರು ಇಷ್ಟಪಟ್ಟೆ ತಿಂತಾರೆ. ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸ್ ಆಗುತ್ತೆ, ಒಂದು ಹಾಕ್ತಾಯಿದ್ದೀನಿ. ಜಾಸ್ತಿ ತೆಳುನೂ ಮಾಡ್ಕೋಬೇಡಿ, ತುಂಬ ಡ್ರೈನೂ ಮಾಡ್ಕೋಬೇಡಿ. ಮಯೋನೀಸ್ ಹೆಂಗೆ ಯಾವ ಇದರಲ್ಲಿ ಗಟ್ಟಿ ಇರುತ್ತೆ, ಆ ಇದರಲ್ಲಿ ಗಟ್ಟಿ ಇದ್ದರೆ ಸಾಕು, ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಚೀಸ್ ಹಾಕ್ತಾಯಿದ್ದೀನಿ, ಏನು ತುರ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ. ಇದರಲ್ಲಿ ಹಾಕಿರೋದೆಲ್ಲನೂ ಮಕ್ಕಳು ಫೇವ್ರೇಟೇ. ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಒಬ್ಬರೇ ಅಲ್ಲ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲಿ ಮಾಡಿಕೊಂಡ್ರೆ ಪದೇ ಮಾಡ್ತೀರಾ. ನೀವು ಹೊರಗಡೆ ಹೋಗೋ ತಿನ್ನೋ ಬದಲು ನೀವು ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ. ಈ ಥರ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟು, ಫ್ಲೇವರ್ ಅದೆಲ್ಲನೂ 100% ಗ್ಯಾರಂಟಿ ನಾನು ಕೊಡ್ತೀನಿ. ತುಂಬ ಚೆನ್ನಾಗಿತ್ತು. ನೋಡಿ, ಇಷ್ಟು ಸಾಕು. ಇದು ನಾನು ತಣ್ಣಗೆ ಮಾಡ್ಕೊತೀನಿ.
ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ, ಬ್ರೆಡ್ಗೆ ಅದು ಹಾಕೋಕ್ಕಾಗಲ್ಲ. ನೋಡಿ ಇಷ್ಟು ಸಾಕು. ನಾನು ಇಳಿಸ್ಕೊತೀನಿ ಇದನ್ನು. ಮತ್ತು ಒಂದು ಇದು ಇಡ್ತಾಯಿದ್ದೀನಿ, ದೋಸೆ ಮಾಡೋ ಹೆಂಚು ಇಡ್ತಾಯಿದ್ದೀನಿ. ಬ್ರೆಡ್ಡನ್ನ ಫ್ರೈ ಮಾಡ್ಕೋಬೇಕು. ಓವನ್ ಇದ್ದವರು ಓವನಲ್ಲಿ ಮಾಡ್ಕೋತಾರೆ. ನಾನು ಇದು ತವಾದಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿ ಬರುತ್ತೆ. ಇದರಲ್ಲೇ ತುಂಬ ಚೆನ್ನಾಗಿ ಮಾಡ್ಕೋಬೋದು ನಾವು. ಬಟರ್ ಹಾಕ್ತಾಯಿದ್ದೀನಿ, ಎಣ್ಣೆ ಬದಲು ನಾನು ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಬ್ರೆಡ್ ಮೇಲೇನೂ ನೀವು ಬಟರ್ ಹಾಕಿ ಇದು ಮಾಡ್ಕೋಬೋದು. ನಾನು ಬಟರ್ ಹಾಕ್ತಾಯಿಲ್ಲ. ನಾವೇನು ಮಾಡಿದ್ರಿ ವೈಟ್ ಚೀಸ್ದು ಅದನ್ನು ಹಾಕ್ತಾಯಿದ್ದೀನಿ ನಾನು. ಅದನ್ನು ಹಾಕಿ ಮತ್ತೊಂದು ಬ್ರೆಡ್ಡು ಮೇಲೆ ಕವರ್ ಮಾಡಿ ಅದನ್ನು ಫ್ರೈ ಮಾಡ್ಕೋಬೇಕು ಬಟರಲ್ಲಿ. ನಾನು ಹೀಗೇ ಎಲ್ಲ ಮಾಡ್ಕೋತೀನಿ. ಸ್ಕೂಲಿಂದ ಬಂದಿದ ತಕ್ಷಣ ಮಕ್ಕಳುಗಳು ಏನಾದರೂ ಮಾಡಿ ಕೇಳ್ತಾ ಇರ್ತಾರೆ, ಈ ಥರ ಮಾಡಿ ನೋಡಿ, ಹೊರಗಡೆ ಬುಕ್ ಮಾಡಿ ನೀವು ಝೊಮೊಟೊ ಅಲ್ಲೆಲ್ಲ ಬುಕ್ ಮಾಡಿ ನೀವು ಯಾವುದ್ಯಾವುದು ಹಳೇದು ಪಳೆದೆಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ, ನಿಮ್ಗೆ ಗೊತ್ತಿರಲ್ಲ. ಈ ಥರ ಮನೆಯಲ್ಲೇ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿಸ್ಬೋದು. ತುಂಬ ಇಷ್ಟಪಡ್ತಾರೆ ಮಕ್ಕಳುಗಳು ಆಗಲಿ ದೊಡ್ಡವರಾಗಲಿ. ಓವನ್ ಇದ್ದವರು ಓವನಲ್ಲಿ ಮಾಡ್ಕೋಬೋದು. ನನ್ನ ಹತ್ರ ಓವನ್ ಇಲ್ಲ, ಅದಕ್ಕೆ ತವಾದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಗೋಲ್ಡನ್ ಕಲರ್ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಪ್ಪುಗೂ ಬಂದುಬಿಡುತ್ತೆ ಬ್ರೆಡ್ಡು. ನೋಡಿ ತುಂಬ ಟೇಸ್ಟಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮೊದಲಿಗೆ ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೋಡಿ ನಾನು ಒಂದು ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟು ಸಹ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟು ಸಹ ಸೂಪರಾಗಿತ್ತು. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂದರು, ಫುಲ್ ಖಾಲಿ ಮಾಡಿದ್ದಾರೆ. ನೋಡಿ ತುಂಬ ಚೀಸಿಯಾಗಿ ಇತ್ತು ಬ್ರೆಡ್ ರೋಸ್ಟು. ಹೇಗಿದೆ ಅಂತ ತಿಳಿಸಿ. ನೀವು ನಿಮ್ಮ ಮನೆಗೆ ಮಾಡಿ ನೋಡಿ, ಟೇಸ್ಟ್ ಗೊತ್ತಾಗುತ್ತೆ. ಒಂದ್ಸಲ ಮಾಡಿದ್ರೇ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ನೀವು ಮನೆಗೆ ಮಾಡಿ ಹೇಗಿದೆ ಅಂತ ತಿಳಿಸಿ. ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.